ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ ಹಣ ಜಮೆ ಆಗೋ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ. ಈ ದಿನಾಂಕದಂದೇ ನಿಮ್ಮ ಖಾತೆಗೆ ಹಣ ಬಂದು ಸೇರುತ್ತೆ ವೀಕ್ಷಕರೇ. ಹೌದು, ಅಧಿಕೃತವಾಗಿ ಮೊದಲ ಬಾರಿ ಗೃಹಲಕ್ಷ್ಮಿಯರಿಗೆ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇನ್ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಸಿಹಿ ಸುದ್ದಿ ಬರಲಿದೆ. ಹಾಗೂ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ವೀಕ್ಷಕರೇ, ಇನ್ನೊಂದು ಕಡೆಗೆ BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ವರ್ಷಕ್ಕೆ 2 ಹೊಸ ಸಿಹಿ ಸುದ್ದಿಗಳು ಮತ್ತೆ ಒಂದು ಹೊಸ ನಿಯಮ ಕೂಡ ಕರ್ನಾಟಕದಲ್ಲಿ. ಮತ್ತೆ ಇಲ್ಲಿ ಮೂರನೇದಾಗಿ ವೀಕ್ಷಕರೇ, ಹೊಸ ವರ್ಷಕ್ಕೆ ಹೊರಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಉಚಿತ ಬಸ್ ಯೋಜನೆ ಇದೆ ಅಂತ ನೀವೇನಾದ್ರೂ ಮಹಿಳೆಯರಾಗಿದ್ದು ಅಥವಾ ಏನಾದ್ರೂ ಬೇರೆಯವರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಹುಷಾರಾಗಿರಿ. ಯಾವಾಗ ಬೇಕಾದ್ರೂ ಕೂಡ ಬಸ್ ಸಂಚಾರ ಬಂದ್ ಆಗುತ್ತಂತೆ ವೀಕ್ಷಕರೇ. ಎದಕ್ಕಂದ್ರೆ ಸಾರಿಗೆ ನೌಕರರು ಮತ್ತೆ ಮುಷ್ಕರ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ನೀವು ಕೂಡ ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇದ್ರೆ, ಜಿಯೋ ಸಿಮ್ ಆಗಿರ್ಲಿ, ಏರ್ಟೆಲ್ ಆಗಿರ್ಲಿ, ವೊಡಾಫೋನ್ ಐಡಿಯಾ ಆಗಿರ್ಲಿ, ನಿಮ್ಮ ಒಂದು ಸಿಮ್ ಕಾರ್ಡ್ ಹೆಸರು ಕಮೆಂಟ್ ಮಾಡಿ. ಎದಕ್ಕಂದ್ರೆ ಒಂದು ಶಾಕಿಂಗ್ ನ್ಯೂಸ್ ಇದೆ ನಿಮಗೆ. ಇನ್ನೊಂದು ಕಡೆಗೆ ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ದರ ಸಾರ್ವಕಾಲಿಕ ದಾಖಲೆ ಮಟ್ಟ ಮುರಿತಾ ಇದೆ. ಹೌದು, ಬೆಳ್ಳಿ ದರ ಈಗ 2,20,000 ರೂಪಾಯಿ 1 ಕೆಜಿಗೆ. ಅದೇ ತರ ಬಂಗಾರದ ಬೆಲೆ ಕೂಡ ನೋಡೋಣ. ಮತ್ತೆ ವೀಕ್ಷಕರೇ, ಈ 8 ಜಿಲ್ಲೆಗಳಿಗೆ ಮುಂದಿನ 3 ದಿನಗಳವರೆಗೂ ಅಲರ್ಟ್. ಹೌದು ವೀಕ್ಷಕರೇ, ಎದಕ್ಕಂದ್ರೆ ಶೀತ ಗಾಳಿ, ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ. ಈ 8 ಜಿಲ್ಲೆಯ ಜನರು ಎಚ್ಚರದಿಂದಿರಿ. ಆ ಜಿಲ್ಲೆಗಳು ಯಾವುದು ಅಂತ ನೀವು ಕೇಳ್ತೀರಾ? ಹಾಗಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಮ ಜಿಲ್ಲೆಯಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ಗೃಹಲಕ್ಷ್ಮಿಯರಿಗಂತೂ ಇವತ್ತು ಭರ್ಜರಿ ಬಂಪರ್ ಸಿಹಿ ಸುದ್ದಿ, ಹಣ ಜಮೆ ಆಗ್ತಾ ಇದೆ. ಹೀಗಾಗಿ ವಿಡಿಯೋಗೆ ಬೇಗನೆ ಒಂದು ಲೈಕ್ ಮಾಡಿ. ಅದೇ ತರ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ, ನಿಮಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿದೆಯಾ ಅಥವಾ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಇಲ್ಲಿವರೆಗೂ ಬೇಗನೆ ಕಮೆಂಟ್ ಮಾಡಿ. ಎದಕ್ಕಂದ್ರೆ 23 ಕಂತು ಹಣವನ್ನ ಹಾಕಲಾಗಿದ್ದು ಈಗ 24ನೇ ಕಂತಿನ ಹಣ ಬಗ್ಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಅದೇ ತರ ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿ. ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿಯರಿಗೆ 1 ತಿಂಗಳ 1 ಕಂತು ಈ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಹಣ ಬಿಡುಗಡೆಗೆ ಇಲಾಖೆ ಒಪ್ಪಿಗೆ ಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತು ಹಣವನ್ನ ಹಾಕಲಾಗಿದ್ದು ಈಗ 24ನೇ ಕಂತು ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. 1 ವಾರದ ಒಳಗೆ ಅಕೌಂಟ್ಗೆ ಹಣವನ್ನ ಜಮೆ ಮಾಡುವಂತೆ ಈಗಾಗಲೇ ಒಂದು ಸೂಚನೆ ಕೊಡಲಾಗಿದೆ. ವೀಕ್ಷಕರೇ, ಹಣ ಬಿಡುಗಡೆಗೆ ಹಣಕಾಸು ಇಲಾಖೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಅನುಮೋದನೆ ಕೊಟ್ಟಿದೆ ಅಂತ ಸೋಮವಾರದಿಂದ ಶನಿವಾರದ ಒಳಗೆ ಮಹಿಳೆಯರ ಖಾತೆಗೆ ಹಣವನ್ನ ಜಮೆ ಮಾಡಲಾಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಕಳೆದ ವಾರ ಸದನದಲ್ಲಿ ಪ್ರತಿಪಕ್ಷಗಳು 1 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿಲ್ಲ ಅಂತ ಗದ್ದಲ ಎಬ್ಬಿಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿ ಇದ್ದವು. ಆದ್ರೆ ಬೆನ್ನಲ್ಲೇ ಈಗ 24ನೇ ಕಂತಿನ ಹಣವನ್ನ ಬಿಡುಗಡೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಇದರಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ವೀಕ್ಷಕರೇ. ಅಂದ್ರೆ 24ನೇ ಕಂತು ಅಂದ್ರೆ ಯಾವುದು? ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜನರಿಗೆ ಹೋಗಿಲ್ಲ ಅಂತ ಖುದ್ದು ಸರ್ಕಾರ ಒಪ್ಪಿಕೊಂಡಿದೆ. ಈಗ ಹಣ ಜಮೆ ಮಾಡ್ತಾ ಇರೋದು ಯಾವ ಕಂತು ಹೇಳಿ ಅಂತ ವಿರೋಧ ಪಕ್ಷದವರು, ಗೃಹಲಕ್ಷ್ಮಿಯವರು ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ವೀಕ್ಷಕರೇ, ಇದು ಸೆಪ್ಟೆಂಬರ್ ತಿಂಗಳದ್ದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸದ್ಯಕ್ಕಂತೂ ಇನ್ನು ಕೂಡ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಜಮೆ ಮಾಡುವುದಾಗಿ ಭರವಸೆಯನ್ನ ಕೊಡಲಾಗಿದೆ. ಈಗ ಸೆಪ್ಟೆಂಬರ್ ತಿಂಗಳದ್ದು 2,000 ರೂಪಾಯಿನ ಹಾಕಲಾಗ್ತಾ ಇದೆ. ಒಟ್ಟು ಇಲ್ಲಿ 24 ಕಂತು ಹಣವನ್ನ ಜಮೆ ಮಾಡಿದಂತಾಗುತ್ತೆ. ಇದೇ ಒಂದು ಶನಿವಾರದ ಒಳಗೆ ವೀಕ್ಷಕರೇ, 26, 27ನೇ ತಾರೀಕಿನ ಒಳಗೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ, ಹೌದು ಡಿಸೆಂಬರ್ 26, ಡಿಸೆಂಬರ್ 27ನೇ ತಾರೀಕಿನ ಒಳಗೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಸೆಪ್ಟೆಂಬರ್ ತಿಂಗಳ ಕಂತು ಹಣ ಬರುತ್ತೆ. ಒಟ್ಟು ಎಷ್ಟು ಹಣ ಬಂದಂತಾಯ್ತು ಹಂಗಂದ್ರೆ 48,000 ರೂಪಾಯಿ. ಹೌದು, ಆಗಸ್ಟ್ ತಿಂಗಳವರೆಗೂ 46,000 ರೂಪಾಯಿ ಆಗಿತ್ತು. ಈಗ ಸೆಪ್ಟೆಂಬರ್ ತಿಂಗಳದ್ದು ಕೂಡ ಹಣವನ್ನ ಹಾಕಿದರೆ ಒಟ್ಟು 48,000 ರೂಪಾಯಿ ಇಲ್ಲಿ ಹಣವನ್ನ ಗೃಹಲಕ್ಷ್ಮಿಯರ ಅಕೌಂಟಿಗೆ ಹಾಕಿದಂತಾಗುತ್ತೆ ಸರ್ಕಾರದಿಂದ. ಹಾಗಾದ್ರೆ ಬಾಕಿ ಉಳಿಯೋದು ಅಂದ್ರೆ ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ ಮತ್ತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಯಾರಿಗೆ ಬಂದಿಲ್ಲ ಅವರಿಗೆ ಒಟ್ಟು ಇಲ್ಲಿ ಇನ್ನೂ ಬ್ಯಾಲೆನ್ಸ್ 10,000 ರೂಪಾಯಿ ಉಳಿಯುತ್ತಾ, 6,000 ರೂಪಾಯಿ ಉಳಿಯುತ್ತಾ? ವೀಕ್ಷಕರೇ, ಇಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕಂದ್ರೆ ಯಾರಿಗೆಲ್ಲ ಫೆಬ್ರವರಿ ಮತ್ತು ಮಾರ್ಚ್ ಬಂದಿಲ್ಲ ಅವರಿಗೆ ಹಣವನ್ನ ಸೇರಿಸಿಕೊಡ್ತಾರಾ, ಹೊಸ ವರ್ಷಕ್ಕೆ ಹಣವನ್ನ ಹಾಕ್ತಾರಾ? ಅದೆಲ್ಲ ಕೂಡ ಪ್ರಶ್ನೆ ಉಳಿದಿದೆ. ಯಾಕಂದ್ರೆ ಇದ್ರ ಬಗ್ಗೆ ಅಧಿಕೃತವಾಗಿ ಅಪ್ಡೇಟ್ ಸಿಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಚಿಂತೆ ಬೇಡ, ಹಣ ಬಿಡುಗಡೆ ಆಗುತ್ತೆ. ಹಣಕಾಸು ಇಲಾಖೆ ಒಪ್ಪಿಗೆ ನೀಡಿದ ಹಿನ್ನೆಲೆ ಇದರ ಮೇಲೆ ಚಿಂತೆ ಮಾಡೋ ಅಗತ್ಯವಿಲ್ಲ. ಬರುವ ಸೋಮವಾರದಿಂದ ಶನಿವಾರದ ಒಳಗೆ ಹಣವನ್ನ ಸಂಬಂಧಪಟ್ಟ ಗೃಹಲಕ್ಷ್ಮಿಯರಿಗೆ ಹಾಕಲಾಗುತ್ತೆ. ಇಲ್ಲಿ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಮೃತಪಟ್ಟವರ ಖಾತೆಗಳಿಗೂ ಕೂಡ ಹಣವನ್ನ ಜಮೆ ಮಾಡ್ತಾ ಇದೆ ಅನ್ನುವ ಕುರಿತು ಉತ್ತರವನ್ನ ಕೊಟ್ಟಿದ್ದಾರೆ.
ಅಂತದ ಬಗ್ಗೆ ಯಾವುದೇ ರೀತಿ ಮಾಹಿತಿ ದೊರೆತಿಲ್ಲ. ಒಂದು ವೇಳೆ ಮೃತರ ಅಕೌಂಟ್ಗೆ ಹಣ ಹೋಗಿದ್ರೆ ಅದನ್ನ ವಾಪಸ್ ಮತ್ತೆ ಸರ್ಕಾರಕ್ಕೆ ಕ್ರೆಡಿಟ್ ಆಗುತ್ತೆ, ಅಂದ್ರೆ ಮೃತರ ಅಕೌಂಟ್ಗೆ ಹಣ ಹೋಗಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ಎರಡನೇ ಬ್ರೇಕಿಂಗ್ ನ್ಯೂಸ್. ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ ವೀಕ್ಷಕರೇ, ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆಗಿದ್ರೆ ಬೇಗನೆ ನೀವು ಕೂಡ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸಬಹುದು. ಒಂದು ವೇಳೆ ನೀವು ಕೂಡ ಅರ್ಹತಾ ಮಾನದಂಡಗಳನ್ನ ಹೊಂದಿದ್ದು ನಿಮ್ಮ ಎಂದು BPL ಕಾರ್ಡ್ ಏನಾದ್ರೂ ಅಚಾನಕ್ ಆಗಿ ಏನಾದ್ರೂ ಮಿಸ್ಟೇಕ್ ಆಗಿ BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗಿದ್ದರೆ ನೀವು ಕೂಡ ಬೇಗನೆ ನಿಮ್ಮ ಒಂದು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಮತ್ತೊಮ್ಮೆ ಅರ್ಜಿ ಹಾಕೋದ್ರ ಮೂಲಕ ಮತ್ತೊಮ್ಮೆ BPL ಕಾರ್ಡ್ ಕೊಡೋದಾಗಿನೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಹೊಸ ವರ್ಷಕ್ಕೆ ಒಂದು ಹೊಸ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಒಂದು ವಾರ್ಷಿಕ ಆದಾಯ ಏನಿದೆ ನೋಡಿ BPL ಕಾರ್ಡ್ಗೆ, ಅದು 1,20,000 ರೂಪಾಯಿದ್ದು 1,80,000 ರೂಪಾಯಿಗೆ ಏರಿಕೆ ಮಾಡುವ ಗುರಿ ಇದೆ ಅಂತೆ. ಅಂದ್ರೆ ಇಲ್ಲಿ ವೀಕ್ಷಕರು ಏನಾಗಿದೆ, ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ಜನರು 1,20,000 ರೂಪಾಯಿ ಮೇಲೆ ಆದಾಯ ಮಾಡ್ತಾ ಇದ್ದಾರೆ ಮತ್ತು 1,80,000 ರೂಪಾಯಿ ಒಳಗೆ ಆದಾಯ ಮಾಡ್ತಾ ಇದ್ದಾರೆ. ಕೂಲಿ ಕಾರ್ಮಿಕರು ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಅವರ BPL ಕಾರ್ಡ್ APL ಕಾರ್ಡ್ ಆಗ್ತಾ ಇದೆ. ಇದಂದ್ರೆ ಇಲ್ಲಿ ಕೂಲಿ ಕಾರ್ಮಿಕರು ಬಡವರಿಗೂ ಕೂಡ ಇಲ್ಲಿ BPL ಕಾರ್ಡ್ ಭಾಗ್ಯ ಹೀಗೆ ಈ ಒಂದು ನಿಯಮ ಇದ್ರೆ ಸಿಗಲ್ಲ. 1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ ಅವರ BPL ಕಾರ್ಡ್ APL ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಸರ್ಕಾರ ಇಲ್ಲಿ BPL ಕಾರ್ಡ್ಗೆ ಇದ್ದ ಮಾನದಂಡಗಳನ್ನ ಬದಲಾವಣೆ ಮಾಡಲು ಮುಂದಾಗ್ತಾ ಇದೆ. 1,80,000 ರೂಪಾಯಿಗೆ ಏರಿಸುವ ಬಗ್ಗೆ ಚಿಂತನೆ ನಡೀತಾ ಇದೆ ಅಂತೆ. ಇದರ ಬಗ್ಗೆ ಖುದ್ದು ಆಹಾರ ಸಚಿವರು KH ಮುನಿಯಪ್ಪ ಅವರು ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ, X ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. 1,20,000 ರೂಪಾಯಿದನ್ನ 1,80,000 ರೂಪಾಯಿಗೆ ಏರಿಕೆ ಮಾಡುವ ಚಿಂತನೆ ಇದೆ. ಮುಂದಿನ ಬರುವ ದಿನಗಳಲ್ಲಿ ಇದು ಏರಿಕೆ ಮಾಡಿದರೆ ಇದರಿಂದ ಲಕ್ಷಾಂತರ ಜನರಿಗೆ ಒಂದು ಉಳಿತಾಯವಾಗಲಿದೆ. BPL ಕಾರ್ಡ್ ಉಳಿಯುತ್ತೆ, ಇಲ್ಲಾಂದ್ರೆ ಅವರ ಕಾರ್ಡು APL ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಆದಷ್ಟು ಬೇಗನೆ ಇದನ್ನ ಏರಿಕೆ ಮಾಡಲಾಗುತ್ತೆ. ಇದರಲ್ಲಿ ಈಗಾಗಲೇ ಒಟ್ಟು 7 ಲಕ್ಷ ಕಾರ್ಡುಗಳನ್ನ BPL ಕಾರ್ಡ್ ಇಂದ APL ಕಾರ್ಡ್ ಆಗಿದೆ. ಹೀಗಾಗಿ ಇದರಲ್ಲಿ ಕೂಲಿ ಕಾರ್ಮಿಕರು ಇರೋದ್ರಿಂದ ಅವರಿಗೆ ತುಂಬಾ ತೊಂದರೆ ಆಗಿದೆ. ಸೊ ವೀಕ್ಷಕರೇ, ಇದು 1,80,000 ರೂಪಾಯಿಗೆ ಏರಿಕೆ ಮಾಡಿದರೆ ಯಾರದೆಲ್ಲ BPL ಕಾರ್ಡ್ ಈಗ ಕ್ಯಾನ್ಸಲ್ ಆಗಿದೆ ನೋಡಿ, ಅದರಲ್ಲಿ 50% ಕಾರ್ಡ್ಗಳು ವಾಪಸ್ BPL ಆಗುತ್ತೆ, APL ಇದ್ದು ವಾಪಸ್ BPL ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಮೂರನೇದಾಗಿ ಇಂದಿರಾ ಕಿಟ್ ವಿತರಣೆ ಕೂಡ ಇದೇ ಒಂದು ಹೊಸ ವರ್ಷದಿಂದ ಇದು ಒಂದು ಮತ್ತೊಂದು ಉಡುಗೊರೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಇನ್ಮುಂದೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಸಿಗಲಿದೆ. ಇನ್ನು ವೀಕ್ಷಕರೇ, ಮೂರನೇದಾಗಿ ಯಾವಾಗ ಬೇಕಾದ್ರೂ ಕೂಡ ಬಸ್ ಸಂಚಾರ ಬಂದ್ ಆಗಬಹುದಂತೆ. ಹೌದು, ಈಗಾಗಲೇ ಬಸ್ ನಿಲ್ದಾಣಗಳಲ್ಲಿ ಸಾರಿಗೆ ನೌಕರರು ಕರಪತ್ರಗಳನ್ನು ಹಂಚೋದ್ರ ಮೂಲಕ ಒಂದು ಬಸ್ ಸಂಚಾರ ಬಂದ್ಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮುಷ್ಕರಕ್ಕೆ ಸಾರಿಗೆ ನೌಕರರು ಭಾರಿ ಒಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಮತ್ತೊಮ್ಮೆ ಗಂಭೀರ ಸಂಕಷ್ಟದ ಅಂಚಿಗೆ ತಲುಪಿದೆ. KSRTC, BMTC ಸೇರಿದಂತೆ 4 ನಿಗಮಗಳ ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈ ಬಾರಿ ವಿಶೇಷ ಏನಪ್ಪಾ ಅಂದ್ರೆ, ಯಾವುದೇ ದಿನಾಂಕ ಇಲ್ಲದೆ, ಯಾವುದೇ ದಿನಾಂಕ ಘೋಷಣೆ ಮಾಡದೆ ಏಕಾಏಕಿ ಬಸ್ ಸಂಚಾರ ಸ್ಥಗಿತ ಮಾಡೋದ್ರ ಮೂಲಕ ಸರ್ಕಾರಕ್ಕೂ ಸಾರ್ವಜನಿಕರಿಗೂ ಕೂಡ ಇದು ಆತಂಕವಾಗಿದೆ. ವೀಕ್ಷಕರೇ, ಮುಂಚಿತವಾಗಿ ಮುಷ್ಕರ ದಿನಾಂಕ ಘೋಷಣೆ ಮಾಡಿದರೆ ಸರ್ಕಾರ ಹಾಗೂ ನ್ಯಾಯಾಲಯದಿಂದ ಅಡ್ಡಿಪಡಿಸುವ ಸಾಧ್ಯತೆ ಇದೆ ಎಂಬ ಆತಂಕ ನೌಕರರಲ್ಲಿದೆ. ಹೀಗಾಗಿ ಈ ಬಾರಿ ಕಾರ್ಮಿಕ ಇಲಾಖೆಗೆ ಮುಷ್ಕರ ನೋಟಿಸ್ ನೀಡದೆ, ದಿನಾಂಕ ಹೇಳದೆ ಆ ಒಂದು ಮುಷ್ಕರವನ್ನ ಮಾಡೋದಕ್ಕೆ, ಹಠಾತ್ ಸೇವೆ ಸ್ಥಗಿತ ಮಾಡಿ ಈ ಒಂದು ಬಂದ್ ಮಾಡೋದಕ್ಕೆ ಇಲ್ಲಿ ಮಾಧ್ಯಮಗಳ ಮೂಲಕ ರಾತ್ರೋರಾತ್ರಿ ಸಂದೇಶ ಕಳಿಸಿ ಏಕಾಏಕಿ ಬಸ್ ಸಂಚಾರ ನಿಲ್ಲಿಸುವ ಪ್ಲಾನ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ. 38 ತಿಂಗಳ ವೇತನ ಹಿಂಬಾಕಿ ಇನ್ನೂ ಕೂಡ ಪಾವತಿ ಆಗಿಲ್ಲ. 2024 ಜನವರಿಯಿಂದ ಸುಮಾರು 1,20,000 ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಜಾರಿ ಆಗಬೇಕಿತ್ತು, ಅದನ್ನು ಕೂಡ ಮಾಡಿಲ್ಲ ಅಂತ ಸರ್ಕಾರದ ವಿರುದ್ಧ ನೌಕರರು ತಿರುಗಿ ಬಿದ್ದಿದ್ದಾರೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಈ ಒಂದು 8 ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ತುಂಬಾನೇ ಜಾಸ್ತಿ ಆಗುತ್ತೆ. ಈ 8 ಜಿಲ್ಲೆಯ ಜನರು ಸ್ವಲ್ಪ ಎಚ್ಚರದಿಂದ ಇರಬೇಕು ಅಂತಾನೂ ಕೂಡ ಇಲ್ಲಿ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದೆ. ನಮ್ಮ ರಾಜ್ಯದಲ್ಲಿ ಚಳಿಯ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಮೈ ನಡಿಗಿಸುವಂತ ಚಳಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಮುಂದಿನ 4 ದಿನಗಳವರೆಗೂ, ಶುಕ್ರವಾರದವರೆಗೂ ಇಲ್ಲಿ ಭಾರಿ ಒಂದು ಚಳಿ ಪ್ರಮಾಣ ಬೀಸಲಿದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ. ಯಾವೆಲ್ಲ ಜಿಲ್ಲೆಗಳಲ್ಲಿ ಭಾರಿ ಒಂದು ಚಳಿ ಇರಲಿದೆ ಅಂದ್ರೆ, ಯಾದಗಿರಿ, ರಾಯಚೂರು, ಕಲಬುರಗಿ ಮತ್ತು ವಿಜಯಪುರ ಹಾಗೂ ಬೀದರ್, ಈ 5 ಟಾಪ್ ಜಿಲ್ಲೆಗಳಲ್ಲಿ ಹೆಚ್ಚು ಶೀತ ಗಾಳಿ, ಚಳಿ ಪ್ರಮಾಣ ಬೀಸುವ ಸಾಧ್ಯತೆ ಇರೋದ್ರಿಂದ ಹವಾಮಾನ ಇಲಾಖೆ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಇನ್ನು ಉತ್ತರ ಒಳನಾಡಿನ ಬಹುತೇಕ ಜಿಲ್ಲೆಗಳು ಹಾಗೂ ಮುಖ್ಯವಾಗಿ ದಕ್ಷಿಣ ಒಳನಾಡಿನಲ್ಲೂ ಕೂಡ ಅಂದ್ರೆ ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ, ಮೈಸೂರು, ಬೆಂಗಳೂರು, ಮಂಡ್ಯ, ತುಮಕೂರು, ಹಾಸನ, ಕೋಲಾರ ಮತ್ತು ಶಿವಮೊಗ್ಗ ಸೇರಿದಂತೆ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶೀತ ಗಾಳಿ ಪರಿಣಾಮ
ತಾಪಮಾನ ಇಳಿಕೆ ಆಗಲಿದೆ. ಹೀಗಾಗಿ ಮುಂಜಾನೆ ದಟ್ಟ ಮಂಜು ಕೈಯುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ನಿಮ್ಮ ಹತ್ತಿರ ಯಾವ ಸಿಮ್ ಕಾರ್ಡ್ ಇದೆ ಬೇಗನೆ ಕಮೆಂಟ್ ಮಾಡಿ. ಯಾಕಂದ್ರೆ ಈ ಜಿಯೋ ಸಿಮ್ ಆಗಿರಲಿ, ಏರ್ಟೆಲ್ ಸಿಮ್ ಆಗಿರಲಿ, ವೊಡಾಫೋನ್ ಆಗಿರಲಿ, ಐಡಿಯಾ ಆಗಿರಲಿ ವೀಕ್ಷಕರೇ, ಈ 4 ಕಂಪನಿಗಳು ಕೂಡ ತಮ್ಮ ಒಂದು ರೀಚಾರ್ಜ್ ರೇಟ್ ಅನ್ನ ಹೊಸ ವರ್ಷಕ್ಕೆ ಏರಿಕೆ ಮಾಡಲಿದ್ದಾರಂತೆ. 2 ವರ್ಷಕ್ಕೆ ಒಮ್ಮೆ ರೇಟ್ ಅನ್ನ ಏರಿಕೆ ಮಾಡುವ ಒಂದು ನಿಯಮ ಇರೋದ್ರಿಂದ ವೀಕ್ಷಕರೇ, ಇಲ್ಲಿ ಏನಾಗಿದೆ ಅಂದ್ರೆ ಈಗ 2 ವರ್ಷ ಆಗ್ತಾ ಇದೆ. 2024ರಲ್ಲಿ ರೇಟ್ ಗಳನ್ನ ಏರಿಕೆ ಮಾಡಲಾಗಿತ್ತು ಸಿಮ್ ಕಾರ್ಡ್ ಕಂಪನಿಗಳು. ಈಗ ಮತ್ತೆ ದರವನ್ನ ಏರಿಕೆ ಮಾಡಲು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಹೊಸ ವರ್ಷಕ್ಕೆ ರೀಚಾರ್ಜ್ ರೇಟ್ ದರ ಏರಿಕೆ ಆಗೋ ಸಾಧ್ಯತೆ ಇದೆ ವೀಕ್ಷಕರೇ. ಒಟ್ಟು ಇಲ್ಲಿ 15ರಿಂದ 20% ವರೆಗೂ ಏರಿಕೆ ಆಗಬಹುದೆಂಬ ನಿರೀಕ್ಷೆ ಇದೆ. 1,000 ರೂಪಾಯಿ ರೀಚಾರ್ಜ್ ಇದ್ರೆ ಅದು ಈಗ 1,200 ರೂಪಾಯಿ ಆಗುತ್ತೆ. 100 ರೂಪಾಯಿ ರೀಚಾರ್ಜ್ 120 ರೂಪಾಯಿ ಆಗುತ್ತೆ. ನೀವೇನಾದ್ರೂ ತಿಂಗಳಿಗೆ 300 ರೂಪಾಯಿ ರೀಚಾರ್ಜ್ ಮಾಡ್ತಾ ಇದ್ರೆ ಅದು ಈಗ ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ 360 ರೂಪಾಯಿ ಆಗ್ಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. 20% ಹಿಡಿದ್ರೆ ಅದೇ ತರ 500 ರೂಪಾಯಿ ರೀಚಾರ್ಜ್ ಕೂಡ 600 ರೂಪಾಯಿ ಆಗುತ್ತೆ. ಇಂಟರ್ನೆಟ್ ಕಾಲಿಂಗ್ ರೇಟ್ ಎಲ್ಲ ಕೂಡ ಏರಿಕೆ ಆಗಬಹುದು ವೀಕ್ಷಕರೇ. ಅಧಿಕೃತವಾಗಿ ಇನ್ನೂ ಕೂಡ ಅಪ್ಡೇಟ್ ಬರೋದು ಮಾತ್ರ ಬಾಕಿ ಇದೆ. ಬನ್ನಿ ಈಗ ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ದರ ಫುಲ್ ಶಾಕ್ ಕೊಟ್ಟಿದೆ ಜನರಿಗೆ. ಎದಕ್ಕಂದ್ರೆ ಬಂಗಾರ ಬೆಳ್ಳಿ ಮೊದಲು ಇಲ್ಲಿ ಬೆಳ್ಳಿನೇ ತುಂಬಾ ರೇಟ್ ಏರಿಕೆ ಆಗಿದೆ. ಮತ್ತೆ 5,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಕೆಜಿ ಮೇಲೆ ಈಗ 2,19,000 ರೂಪಾಯಿ 1 ಕೆಜಿ ಬೆಳ್ಳಿ ದರ. ಇನ್ನೊಂದು ಕಡೆಗೆ ಬಂಗಾರವು ಕೂಡ ವೀಕ್ಷಕರೇ ಒಂದೇ ದಿನ ಬರೋಬ್ಬರಿ 1,970 ರೂಪಾಯಿ 2,000 ರೂಪಾಯಿ ನಜಿಕ್ ಏರಿಕೆ ಆಗಿದೆ. 1,30,150 ರೂಪಾಯಿ ಒಂದೇ ದಿನ 2,000 ರೂಪಾಯಿ ಬಂಗಾರ ಏರಿಕೆಯಾಗಿ 1,36,150 ರೂಪಾಯಿ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ. ಅದೇ ತರ ಬೆಳ್ಳಿ ಕೂಡ 1 ಕೆಜಿಗೆ 2,19,000 ರೂಪಾಯಿ. ನಿಮ್ಮ ಪ್ರಕಾರ ಬಂಗಾರ ಬೆಳ್ಳಿ ದರ ಎಷ್ಟಾಗಬೇಕು? ನಿಮ್ಮ ಹತ್ರ ಯಾವ ಸಿಮ್ ಕಾರ್ಡ್ ಇದೆ ಬೇಗನೆ ಕಮೆಂಟ್ ಮಾಡಿ. ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ. ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ.